ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾವು ನಮ್ಮ ಮಕ್ಕಳ ಭವಿಷ್ಯವನ್ನು, ಅವರ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಬಹಳಷ್ಟು ಹರಸಾಹಸವನ್ನು ಮಾಡ್ತೀವಿ. ವಿಶೇಷವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಬಹಳಷ್ಟು ಪರ್ಸೆಂಟೇಜ್ಗಳು, ಬೇರೆ ಬೇರೆ ರೀತಿಯ ಕೋಚಿಂಗ್ ಕ್ಲಾಸಸ್ಸು, ಅದು ಇದು ಅಂಥೇಳಿ ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ ಪೇರೆಂಟ್ಸು ಅಂದರೆ ತಂದೆ ತಾಯಿಗಳು ಏನೆಲ್ಲ ಮಾಡಲಿಕ್ಕೆ ತಯಾರಿರ್ತಾರೆ. ಅಂತಹ ಮಕ್ಕಳು ಈಗ ನಮ್ಮ SSLCವರೆಗೂ ನಮ್ಮ ಹೆಣ್ಣು ಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಶಾಲೆಯನ್ನು ಕಲಿತಾರೆ. SSLC ಆದ ನಂತರ ಅವರ ಭವಿಷ್ಯ ಏನು, ಸೈನ್ಸ್ ಮಾಡಬೇಕು, ಬೇರೆ ಬೇರೆ ಯಾವುದಾದ್ರೂ ಕೋರ್ಸ್ ತೊಗೋಬೇಕು ಅನ್ನುವಂತಹ ಒಂದೇನಪ್ಪ ಚಿಂತೆ ಒಳಗಡೆ ತಾಯಿ ತಂದೆ ಇರ್ತಾರೆ. ಆದರೆ SSLC ಆದ ನಂತರ ಸೈನ್ಸ್ ಮಾಡಿ ಸೈನ್ಸ್ನಲ್ಲಿ ಪರ್ಸೆಂಟೇಜ್ ಬರದೇ ಹೋದರೆ, ಕೆಲವೊಬ್ರು ಹೇಳ್ತಾರೆ ಸೈನ್ಸಲ್ಲಿ ನೀವು ಡಾಕ್ಟರ್ ಆಗಬೇಕಾದ್ರೆ ಇಷ್ಟು ಪರ್ಸೆಂಟೇಜ್ ರೀಚ್ ಮಾಡಲೇಬೇಕು ಅಂಥೇಳಿ ಮಕ್ಕಳಿಗೆ ಒತ್ತಡವನ್ನು ಹಾಕಿ ಹಗಲೂ ರಾತ್ರಿ ಅವರ ಎಜುಕೇಷನ್ಗಾಗಿ ಅವರು ದುಂಬಾಲು ಬೀಳ್ತಾರೆ. ಆದರೆ ನಿಮ್ಮ ಮಧ್ಯೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಸೆಟ್ ಆಗಿ ಇಲ್ಲಿ ಇಂಡೋ ಗ್ಲೋಬ್ ಅಂತಕ್ಕಂಥ ಒಂದು ಬೃಹತ್ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇಲ್ಲಿ PUC ಆದ ನಂತರ ಅಂದರೆ SSLC ಆದ ನಂತರ PUC ಸಹ ಸೈನ್ಸ್ PUC ಸಹ ಮಾಡ್ತಾರೆ. ಅದಲ್ಲದೆ ಈಗ ಏನಾದರೂ ಒಂದು ವೇಳೆ ಸೈನ್ಸ್ನಲ್ಲಿ ಏನಾದರೂ ಕಡಿಮೆ ಮಾರ್ಕ್ಸ್ ಬಂದರೆ ಅದಕ್ಕೆ ಆ ಮಕ್ಕಳಿಗೆ ನೂರಾರು ಏನಪ್ಪ ಅಂದ್ರೆ ಅಪಾರ್ಚುನಿಟಿಗಳನ್ನು ಸಹ ಕೊಡುವಂತಹ ವ್ಯವಸ್ಥೆಯನ್ನು TM ಗೌಡ್ರು ಅಂತಕ್ಕಂಥ ಒಂದು ಇಂಡೋ ಗ್ಲೋಬ್ PU ಕಾಲೇಜನ್ನು ಕಟ್ಟಿ ಅದರ ಮೂಲಕ ದೇಶ ಮತ್ತು ವಿದೇಶಗಳಿಗೆ ಮಕ್ಕಳನ್ನು ಕಳಿಸಿ ಅಲ್ಲಿ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡುವಂತಹ ಒಂದು ಸಂಸ್ಥೆಗೆ ಇಂಡೋ ಗ್ಲೋಬ್ ಅಂತಕ್ಕಂಥ ಒಂದು ಏನು ಕಾಲೇಜ್ ಇದೆ, ಇಲ್ಲಿ ಬಂದಿದ್ದೀನಿ. ಇದರ ಚೇರ್ಮನ್ರಾಗಿರ್ತಕ್ಕಂಥ ಏನು TM ಗೌಡ್ರು ಅಂತ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಅವರು ನಮ್ಮ ಮಕ್ಕಳಿಗಾಗಿ, ಪೇರೆಂಟ್ಸ್ಗಳಿಗಾಗಿ, ಅವರ ಮಕ್ಕಳ ಭವಿಷ್ಯಕ್ಕಾಗಿ ಏನೆಲ್ಲ ಯೋಜನೆಗಳನ್ನು ರೂಪಿಸಿದ್ದಾರೆ ಕೇಳೋಣ ಬನ್ನಿ. ಆತ್ಮೀಯರೇ, ನಮ್ಮ ರಾಜ್ಯದ, ನಮ್ಮ ದೇಶದ ಪಾಲಕರಲ್ಲಿ, ಪೋಷಕರಲ್ಲಿ ಒಂದೇ ಚಿಂತೆ. ಅದೇನಪ್ಪ ಅಂದರೆ ನಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ನಾವು ಹೆಂಗೆ ನಿರ್ಮಾಣ ಮಾಡಬೇಕು. SSLC ಆದ ನಂತರ ಏನು ಮಾಡಬೇಕು, PUC ಆದ ನಂತರ ಏನು ಮಾಡಬೇಕು. SSLC ಆದ ನಂತರ ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡ್ಬೋದು. PUC ಆದ ನಂತರ ನೀವು ಎಷ್ಟೇ ಮಾರ್ಕ್ಸ್ ತೊಗೊಳ್ರಿ ಅಲ್ಲಿಯೂ ಕೂಡ ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡ್ಬೋದು. ಕೇವಲ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲಿ ಸಹ ನೀವು ಶಿಕ್ಷಣವನ್ನು ಪಡಿಬೋದು, ಜಾಬ್ ಮಾಡ್ಬೋದು ಅನ್ನುವಂತಹ ಒಂದು ಅದ್ಭುತವಾದಂತಹ ಕಾನ್ಸೆಪ್ಟನ್ನು ಇಟ್ಕೊಂಡು ಮಕ್ಕಳ ಭವಿಷ್ಯವನ್ನು ರೂಪಿಸುವ ಏನು ಪೇರೆಂಟ್ಸ್ ನೀವು ಚಿಂತೆ ಮಾಡ್ತಿರ್ತೀರಲ್ಲ, ನಮ್ಮ ಮಕ್ಕಳ ಭವಿಷ್ಯ ಹೇಗೆ ಚಿಂತೆ ಮಾಡುವಂತಹ ಪೇರೆಂಟ್ಸ್ ಏನು ಪಾಲಕರ ಪೋಷಕರಿದ್ದೀರಿ, ನಿಮ್ಮ ಚಿಂತೆಯನ್ನು ದೂರ ಮಾಡಿ ಸ್ವತಃ ಬಹಳ ಕೆಳಮಟ್ಟದಿಂದ ಬಂದು ಈ ಬೆಂಗಳೂರಿನಲ್ಲಿ ಭವ್ಯವಾದಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇಲ್ಲಿಯ ಮಕ್ಕಳಿಗೆ ಶಿಕ್ಷಣವನ್ನು ಉಣಬಡಿಸ್ತಿರುವಂತಹ TM ಗೌಡ್ರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತ. ನಮಸ್ಕಾರ ಸರ್, ಈಗ ಮಕ್ಕಳ ಭವಿಷ್ಯ ಅಂದರೆ ಪ್ರತಿಯೊಬ್ಬರಿಗೂ ಚಿಂತೆ, ಪ್ರತಿಯೊಬ್ಬರಿಗೂ ಒಂದು ಹಪ್ಪಿ ನಮ್ಮ ಮಕ್ಕಳನ್ನು ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ತಾವು ಬಹಳಷ್ಟು ಕ್ರಾಂತಿಕಾರಿಯಾದಂತಹ ಬದಲಾವಣೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ್ದೀರಿ. ತಮ್ಮ ರೂಪುರೇಷೆಗಳೇನು, ಕಾನ್ಸೆಪ್ಟ್ಗಳೇನು, SSLC ಆದ ನಂತರ ಮಕ್ಕಳು ಏನು ಮಾಡ್ಬೋದು, PUC ಆದ ನಂತರ ಭಾಳಷ್ಟು ಹೆಚ್ಚಿನ ಅಂಕ ಪಡೆದ ಮಕ್ಕಳು ಏನು ಮಾಡ್ಬೋದು, ಕಡಿಮೆ ಅಂಕ ಪಡೆದ ಮಕ್ಕಳು ಏನು ಮಾಡ್ಬೋದು, ಅವ್ರಿಗೆ ಏನೆಲ್ಲ ಅಪಾರ್ಚುನಿಟಿಗಳದ ಅನ್ನೋದನ್ನು ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ನಾನು TM ಗೌಡ ಅಂತ ಒಂದು ಬೆಂಗಳೂರಲ್ಲಿ ಇಂಡೋ ಗ್ಲೋಬ್ PU ಅಂತ ಒಂದು ಕಾಲೇಜ್ ಮಾಡಿದ್ದೀನಿ. ಅದರ ಚೇರ್ಮನ್ ನಾನೇ. ನಾನು ಕೂಡ ಉತ್ತರ ಕರ್ನಾಟಕದವ್ರು, ನಾವು ಕೂಡ ಬಾಗಲಕೋಟದವರು. 1994ರಲ್ಲಿ ನಾನು ಬೆಂಗಳೂರಿಗೆ ಬಂದು ಈ ಒಂದು ಸಂಸ್ಥೆನಲ್ಲಿ ಕಟ್ಟಿದ್ದೀನಿ. ಈಗ ಯಮನಪ್ಪ ಅವ್ರ ಪ್ರಶ್ನೆ, SSLC ಆದಮೇಲೆ ಏನು ಅಂತ. ನನ್ನ ಪ್ರಕಾರ SSLC ಆದಮೇಲೆ PUC ಮಾಡಲೇಬೇಕು. ಇಟ್ ಈಸ್ ಅ ಬೆಸ್ಟ್ ಡಿಸಿಷನ್. ಯಾಕಂದರೆ SSLC ಆದ ತಕ್ಷಣ ಮಾಡುವಂಥ ಕೋರ್ಸ್ಗಳಿಗೆ ಅಷ್ಟೊಂದು ಫ್ಯೂಚರ್ ಇಲ್ಲ. ಎಕ್ಸಾಂಪಲ್ ಪಾಲಿಟೆಕ್ನಿಕ್ ಹೋಗ್ಬೋದು ಅಥವಾ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ಬೋದು, ತುಂಬ ಕಮ್ಮಿ ಆಪ್ಷನ್ಸ್ ಇದೆ. SSLC ಆದಮೇಲೆ ನಾವೆಲ್ಲ ಪೂರ್ತಿಯಾಗಿ ನಾವು ಮಾಡ್ತೀವಿ ಅಂತ ಅನ್ನೋಕ್ಕಾಗಲ್ಲ. ಯಾಕಂದರೆ PUC ಒಂದು ಆದಮೇಲೆ ನೀವು ಒಂದು ಡಿಗ್ರಿಗೆ ಕಾಲಿಡೋಕ್ಕೆ ಅನುಕೂಲ ಆಗುತ್ತೆ. ನೀವೇನು ಬೇಕಾದ್ರೂ ಮಾಡೋಕೆ PUC ಆದಮೇಲೆ ಮಾಡಬೇಕು. ಎಕ್ಸಾಂಪಲ್, ಈಗ ನಮ್ಮಲ್ಲಿ ಒಂದು PU ಕಾಲೇಜ್ ಇದೆ. ನಮ್ಮಲ್ಲಿ ಕೂಡ ಕಾಮರ್ಸ್ ಮತ್ತು ಸೈನ್ಸ್ ಎರಡೂ ರನ್ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಇವಾಗ ಪ್ರೆಸೆಂಟ್ 700 ಜನ ಮಕ್ಕಳಿದ್ದಾರೆ. ಅದರಲ್ಲಿ ನಾರ್ತ್ ಕನ್ನಡದವರು ತುಂಬ ಮಕ್ಕಳು ರೆಸಿಡೆನ್ಸ್ಗಳಿದ್ದಾರೆ. ಯಾಕಂದರೆ ನಮ್ಮಲ್ಲಿ ವಿತ್ ಹಾಸ್ಟೆಲ್ ನರ್ಸಿಂಗ್ ಇದು ಇದೆ, ಏನೋ PUC ಇದೆ. ಇಲ್ಲೇನಾಗುತ್ತೆ ಅಂದರೆ ಎಲ್ಲರಿಗೂ ಏನಂದರೆ PCMB ಮಾಡಿಸ್ಬೇಕು, PC ಏನೇನೋ ಡೌಟ್ ಇರ್ತದೆ. ಆಮೇಲೆ ಮಕ್ಕಳು ಏನು ಇಂಟ್ರೆಸ್ಟ್ ಇರುತ್ತೆ ಅದನ್ನು ದಯವಿಟ್ಟು ಮಾಡಿಸಿ. ಅವ್ರು ಕಾಮರ್ಸ್ ಮಾಡಿದ್ರೆ ಕಾಮರ್ಸೇ ಮಾಡಿಸಿ, ಸೈನ್ಸ್ ಮಾಡಿದ್ರೆ ಸೈನ್ಸೇ ಮಾಡಿಸಿ. ಯಾವುದಕ್ಕೂ ಫೋರ್ಸ್ ಮಾಡಬೇಡಿ. ಫಸ್ಟ್ ನನ್ನ ಅಡ್ವೈಸ್. ಈ ಎಕ್ಸಾಂಪಲ್ PCMB ಆರ್ PCMC ಆರ್ ಕಾಮರ್ಸ್ ಏನೋ ಮಾಡ್ತಾರೆ PUC ಆದಮೇಲೆ,
ಎಲ್ಲರದು ಒಂದೇ ಉದ್ದೇಶ, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಉದ್ದೇಶ ಇರುತ್ತೆ ಎಲ್ಲರಿಗೂ ಅದೇ ಥರ ಆಸೆ ಇರುತ್ತೆ ಪೇರೆಂಟ್ಸ್ಗೆ. ಆದರೆ ಈಗಿರೋ ಕಾಂಪಿಟೇಟಿವ್ ಯುಗದಲ್ಲಿ ಅಷ್ಟು ಈಸಿ ಇಲ್ಲ ಯಾವುದು. ಇಂಜಿನಿಯರಿಂಗ್ ಅಂತೂ ಇವಾಗ ಹೇಳೋಕ್ಕೆ ಇಲ್ಲ, ಯಾಕಂದರೆ 100 ಜನ ಇಂಜಿನಿಯರಿಂಗ್ ಪಾಸ್ ಆದರೆ 17 ಜನಕ್ಕೆ ಕೆಲಸ ಸಿಗ್ತಾಯಿದೆ ಅಂಥ ಸಂದರ್ಭ ಬಂದ್ಬಿಟ್ಟಿದೆ. ಇನ್ನು 83 ಜನ ಅನ್ಎಂಪ್ಲಾಯ್ ಆಗ್ತಾರೆ. ಅವರು ಬೇರೆ ಬೇರೆ ಏನೋ ಅವರು ಟ್ಯಾಲೆಂಟ್ ಪ್ರಕಾರ ಏನೋ ಮಾಡಬೇಕಂತ ಪರಿಸ್ಥಿತಿ ಇದೆ. ಈಗ ನೀಟ್ ಮಾಡಿ MBBS ಮಾಡುತ್ತೆ ನನ್ನವ್ರದ್ದು, ಅಲ್ಲಂತೂ ಅದ್ಭುತವಾದಂಥ ಒಂದು ಕಾಂಪಿಟೇಷನ್ ಇದೆ. ಇವಾಗ ನೋಡಿ ಏನಾಗುತ್ತೆ ಅಂದರೆ, ಯಾಕೆ ಕಾಂಪಿಟೇಷನ್ ಜಾಸ್ತಿ ಆಯ್ತು ಅಂದರೆ, ಸುಮಾರು ಜನ ನೀಟಲ್ಲಿ ಇವಾಗ ಈ ವರ್ಷ ಸಿಕ್ಕಲ್ಲ ಅಂದರೆ ಮತ್ತೆ ರಿಪೀಟ್ ಮಾಡ್ತಾರೆ. ಆ ಥರ 5 ಸರಿ 6 ಸರಿ ನೀಟ್ ರಿಪೀಟ್ ಮಾಡಿ MBBS ಸೀಟ್ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಲಾಸ್ಟ್ ಇಯರ್ ಸುಮ್ಮನೆ ಒಂದು ರಫ್ಲಿ ಅಂದರೆ ಒಂದು 26 ಲಕ್ಷ ಜನ ನೀಟ್ ಬರ್ತಾರೆ. ಇರೋದು 1,20,000 ಸೀಟ್ ಕರ್ನಾಟಕ ಇಂಡಿಯಾದಲ್ಲಿ. ನೀವೇ ಯೋಚನೆ ಮಾಡಿ, 26 ಲಕ್ಷ ಜನ ಕಾಂಪಿಟೇಷನ್ ಇದ್ದಾರೆ, ಬರೀ 1,20,000 ಇದಕ್ಕೆ. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿ ಕ್ಯಾಟಗರಿ ಬೇರೆ, ಜನರಲ್ಲು, SC ST OBC ಕ್ಯಾಟಗರಿ ಇರ್ತದೆ. ಕೆಳಗೆ ಪ್ರಕಾರ ಸೀಟ್ಗಳು ಡಿವೈಡ್ ಆಗ್ತಾ ಹೋಗ್ತದೆ. ಇಂಡಿಯಾದಲ್ಲಿ ಇನ್ನೊಂದು ಎಜುಕೇಷನ್ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ. ಮೆಡಿಕಲ್ ಅಂತಂದರೆ ನಿಮಗೆ ಕೋಟಿನೇ ಖರ್ಚು ಮಾಡಬೇಕಾಗುತ್ತೆ. ಎಲ್ಲ ಪೇರೆಂಟ್ಸ್ಗೂ ಇದನ್ನು ಅವಕಾಶ ಕಮ್ಮಿ. ಇಂಥ ಸಂದರ್ಭದಲ್ಲಿ ನಾನೇನು ಹೇಳ್ತಿದ್ದೀನಿ ಅಂದರೆ, PUC ಆದಮೇಲೆ ನನ್ನ ಕ್ಯಾಂಪಸಲ್ಲಿ ಒಂದು ಆಪ್ಷನ್ ಇದೆ, ಪ್ಲೇಸ್ಮೆಂಟ್ ಆಫ್ಟರ್ PUC ಅಂತ ಒಂದು ನಾನು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನಮ್ಮದೇನೆಂದರೆ, PUC ಲೆವೆಲ್ವರೆಗೆ ಒಂದು ಲ್ಯಾಂಗ್ವೇಜ್ ಕೊಡೋದು. ಎಕ್ಸಾಂಪಲ್ ಜರ್ಮನ್ ಲ್ಯಾಂಗ್ವೇಜ್. ಜರ್ಮನಿಯಲ್ಲಿ ನಿಮಗೆ ಪ್ರತಿ ವರ್ಷ 4 ಲಕ್ಷ ಜನ ಲೇಬರ್ ಶಾರ್ಟೇಜ್ ಇದೆ, ವರ್ಕರ್ಸ್, ಆಲ್ ಫೀಲ್ಡ್. ಡಾಕ್ಟರ್ ಇರ್ಬೋದು, ನರ್ಸಸ್ ಇರ್ಬೋದು, IT ಫೀಲ್ಡರ್ ಇರ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್, ಎಲ್ಲ ಫೀಲ್ಡಲ್ಲೂ ಅವ್ರಿಗೆ ಅವಕಾಶಗಳಿದೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ, ಓನ್ಲಿ ಜರ್ಮನ್ ಕ್ಲಾಸ್ ಅವ್ರು ತೊಗೊಂಡು ಜರ್ಮನ್ ಲ್ಯಾಂಗ್ವೇಜ್ ಪಾಸ್ ಮಾಡಬೇಕು. ಅಲ್ಲಿ A1 A2 B1 B2 ಅಂತ ಸ್ಟೇಜ್ ಇರ್ತದೆ. B2 ಲೆವೆಲ್ ಪಾಸ್ ಮಾಡಿದರೆ ಅವ್ರು 10 ರೂಪಾಯಿ ಖರ್ಚು ಮಾಡೋದು ಬೇಡ, ಅವ್ರು ಜರ್ಮನ್ ಹೋಗ್ಬಿಟ್ಟು ಸ್ಟಡಿನೂ ಮಾಡ್ಬೋದು ಮತ್ತು ವರ್ಕು ಮಾಡ್ಬೋದು. PUC ಅವ್ರಿಗೆ ಏನಾಗುತ್ತೆ ಅಂದರೆ, ಜರ್ಮನ್ ಪಾಸ್ ಆದರೆ ಅವ್ರಿಗೆ ಅಲ್ಲಿ ಡಿಪ್ಲೊಮಾ ಕೋರ್ಸ್ ಇದೆ, ಅವರ ಆಯ್ಕೆ ಮಾಡ್ಬೋದು. 350 ಕೋರ್ಸ್ ಇದೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ, ನರ್ಸಿಂಗ್ ಇದೆ, IT ಇದೆ, ಕಂಪ್ಯೂಟರ್ ಇದೆ, ಎಲ್ಲ ಇದೆ. ಯಾವ್ದು ಬೇಕೋ ಅವ್ರು ಚಾಯ್ಸ್ ಮಾಡ್ಬೋದು. ಚಾಯ್ಸ್ ಮಾಡಿ ಪೂರ್ತಿ ಎಜುಕೇಷನ್ ಫ್ರೀ ಇರುತ್ತೆ ಅವ್ರಿಗೆ, ಯಾವುದೇ ಫೀಸ್ ಇರಲ್ಲ ಅವ್ರಿಗೆ. ಓನ್ಲಿ ಫ್ಲೈಟ್ ಟಿಕೆಟು ಅದೇನು ಅಷ್ಟು ಬಿಟ್ಟರೆ ಇರ್ತದೆ, ಏನಿರಲ್ಲ. ಆಮೇಲೆ ಓದುವಾಗ ಮಕ್ಕಳು ಮಿನಿಮಮ್ಮು 1,125 ಯೂರೋಸ್ ಅಂದರೆ 1,15,000 ಸ್ಟೈಫಂಡ್ ಸಿಗುತ್ತೆ ಮಕ್ಕಳಿಗೆ ಓದುವಾಗಲೇ. ಜರ್ಮನ್ ಗೌರ್ಮೆಂಟ್ ಇದು ಸಿಗುತ್ತೆ. 3 ವರ್ಷ ಕೋರ್ಸ್ ಮಾಡಬೇಕು ಅವ್ರು. ಆಮೇಲೆ ಪ್ರತಿ ವರ್ಷ 100 ಯೂರೋಸ್ ಜಾಸ್ತಿ ಆಗ್ತಾ ಇರುತ್ತೆ ಅವ್ರಿಗೆ. ಟೋಟಲ್ ಅವ್ರಿಗೆ ಫುಡ್ ಅಕಾಮಿಡೇಷನ್ ಖರ್ಚು ಒಂದು 500 ಯೂರೋಸ್ ಅಂದರೆ ಒಂದು 50,000 ಖರ್ಚಾಗ್ಬೋದು. ಒಂದು 50,000 to 60,000 ಮಕ್ಕಳು ಓದುವಾಗಲೇ ಸಂಪಾದನೆ ಮಾಡ್ಬೋದು, ಉಳಿಸ್ಬೋದು. ಇನ್ನು 3 ವರ್ಷ ಆದಮೇಲೆ ಏನಾಗುತ್ತೆ ಅಂದರೆ, ಅಲ್ಲಿ ಡಿಗ್ರಿ ಎಲ್ಲ ಆಲ್ ಓವರ್ ವರ್ಲ್ಡ್ ಅದು ರಿಕಗ್ನೈಸ್ ಇದೆ. ಆಮೇಲೆ ಅಲ್ಲಿ ವರ್ಕ್ ಮಾಡೋಕ್ಕೆ ಅವ್ರಿಗೆ ಚಾನ್ಸ್ ಕೊಡ್ತಾರೆ, PR ಸಿಗುತ್ತೆ. ಆವಾಗ ಅವ್ರಿಗೆ 3,500 ಯೂರೋಸ್, ಆಲ್ಮೋಸ್ಟ್ 3.5 ಲಕ್ಷ ಸಂಬಳ ಸಿಗುತ್ತೆ ಅವ್ರಿಗೆ. ಗೌರ್ಮೆಂಟ್ ಅವ್ರಿಗೆ ಪ್ಲೇಸ್ಮೆಂಟ್ ಮಾಡುತ್ತೆ. ಈಗ ಒಂದು ವೇಳೆ ಸರ್, ಇದೇ ಜರ್ಮನ್ ಭಾಷೆಯನ್ನು ಕಲಿತು ಬೇರೆ ಕಡೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಕಲಿಬೇಕಾದ್ರೆ ಎಷ್ಟು ಅಂದಾಜು ಖರ್ಚಾಗುತ್ತೆ? ಜರ್ಮನ್ ಲ್ಯಾಂಗ್ವೇಜ್ಗಳಿಗೆ ನಿಮ್ಗೆ 1.5 ಲಕ್ಷ ಬೇಕು ಹೊರಗಡೆ ಟ್ಯೂಷನ್ ಸೆಂಟ್ರಿಗೆ ಹೋದರೆ. ನಮ್ಮ ಕ್ಯಾಂಪಸಲ್ಲಿ ನಾವು ಬರೀ 2,000 ರೂಪೀಸ್ ಒಂದು ಸ್ಟೇಜ್ ಅಂತ ಬರೀ 8,000 ಕಲಿಸ್ತಾ ಇದ್ದೀವಿ. ನಮ್ಮಲ್ಲಿರೋ ವಿದ್ಯಾರ್ಥಿಗಳು ಮಾತ್ರ ನಾವು ಬರೀ 2,000 ಒಂದು ಸ್ಟೇಜ್ಗೆ ಅಂತ 4 ಸ್ಟೇಜ್ಗೆ 8,000 ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀವಿ. ಯಾಕಂದರೆ ಹೌದು ನಮ್ಮ ಒಂದು ವರ್ಷದಲ್ಲಿ ಬೇಕಾ ಇದಕ್ಕೆ ನಿಮ್ಮ ಆಲ್ಮೋಸ್ಟ್ 1 ವರ್ಷ ಬೇಕೇ ಬೇಕು ಟೈಮ್. ಶಾರ್ಟಾಗಿ ಕಲಿಯೋಕ್ಕಲ್ಲ. ಒಂದೊಂದು ಸ್ಟೇಜ್ಗೆ 3 ತಿಂಗಳದಂಗೆ ನಿಮಗೆ ಕನಿಷ್ಠ 1 ವರ್ಷ ಬೇಕಾಗುತ್ತೆ. ಇಲ್ಲೇನು ಒಂದಂದರೆ ಪಾಸ್ ಮಾಡಿಕೊಟ್ರೆ ಸಾಕು, ಮಿಕ್ಕಿದ್ದೆಲ್ಲ ವಿಲ್ ಟೇಕ್ ಕೇರ್. ಯಾಕಂದರೆ ನಮಗೆ ಕಂಪ್ನಿ ಜೊತೆಗೆ MOU ಆಗಿದೆ ಕಾಲೇಜಲ್ಲಿ, ಅವ್ರು ನಾವೇ ನಮ್ಮ ಕಡೆಯಿಂದ ಕಳಿಸ್ಕೊಡ್ತೀವಿ. ಇದು ಕೇವಲ ಜರ್ಮನ್ ಮಾತ್ರ ಇದೆ ಅಥವಾ ಬೇರೆ ಬೇರೆ ಇನ್ನಿತರ ದೇಶಗಳಿಗೂ ಆ ಲ್ಯಾಂಗ್ವೇಜು ಅದು ಬೇರೆ ಬೇರೆ? ಆ್ಯಕ್ಚುಲಿ ಜಪಾನ್ ಕೂಡ ಇತ್ತು. ಜಪಾನ್ ಲ್ಯಾಂಗ್ವೇಜು ಮಕ್ಕಳಿಗೆ ಕಲಿಯೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಅದು ಪಾಸಿಂಗ್ ರೇಷೋ ತುಂಬ ಕಮ್ಮಿ ಇದೆ. ಹಾಗಾಗಿ ನಾವು ಅದನ್ನು ಡ್ರಾಪ್ ಮಾಡಿದ್ದೀವಿ. ಜರ್ಮನ್ ಇವಾಗ ನಡೀತಾ ಇದೆ, ಮಾಡ್ತಾ ಇದೆ. ಇದು ಇಡೀ ದೇಶದ ಯಾವುದೇ ರಾಜ್ಯದಿಂದ ಯಾವುದೇ ಮೂಲೆಯಿಂದ ಬಂದರೂ ಕೂಡ ಸಾಧ್ಯ ಇದೆಯಾ ಸರ್? ಯಾರು ಬೇಕಾದರೂ ಬಂದ್ ಮಾಡ್ಬೋದು. ಯಾಕಂದರೆ ಇಂಡಿಯನ್ ಮ್ಯಾನ್ ಪವರ್ಗೆ ಆಲ್ ಓವರ್ ದ ವರ್ಲ್ಡ್ ಅಷ್ಟು ಡಿಮ್ಯಾಂಡ್ ಇದೆ. ಯಾಕಂದ್ರೆ ನಾವು ಶ್ರಮಜೀವಿಗಂತ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಇಂಡಿಯನ್ ವರ್ಕರ್ಸ್ಗೆ ಯಾವುದೇ ಫೀಲ್ಡಲ್ಲಿ ಆಲ್ ಓವರ್ ದ ವರ್ಲ್ಡ್ ಒಂದು ಡಿಮ್ಯಾಂಡ್ ಇದೆ. ಅವು ಎಲ್ಲ ಕಡೆನೂ ಪ್ಲೇಸ್ಮೆಂಟ್ ಅವಕಾಶಗಳು. ಆಮೇಲೆ ಸರ್, ಇನ್ನೊಂದು ಬಹಳಷ್ಟು ಗೊಂದಲ ಇರುವಂತಹ ಪ್ರಶ್ನೆ ಅಂದರೆ, ನಮ್ಮ ಪಾಲಕರು ಪೋಷಕರಲ್ಲಿ ಮೆಡಿಕಲ್ಗೆ ನಾವೇನಾದರೂ ಕಲಿಬೇಕಾದ್ರೆ, MBBS ಕಲಿಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಒಂದು ಎರಡನೇದೇನಪ್ಪ ಅಂದರೆ, ಒಂದು ವೇಳೆ ವಿದೇಶಕ್ಕೆ ಏನಾದರೂ ನಾವು ಕಲೀಲಿಕ್ಕೆ ಕಳಿಸಿದ್ರೆ ಅಲ್ಲಿಂದ ಬಂದು ಒಂದು ಎಕ್ಸಾಮಿನೇಷನ್ ಇಲ್ಲಿ ಬರೀಬೇಕು ಅನ್ನೋಂಥ ಗೊಂದಲ.
ಈ ರೀತಿ ಮತ್ತೆ ಇನ್ನೊಂದು ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಂದ್ರೆ ಈಗ ವಿದೇಶಗಳಲ್ಲಿ ಸ್ವಲ್ಪ ರ್ಯಾಗಿಂಗು ಅದು ಇದು ಅತಿ ಹೆಚ್ಚು ಇಂಡಿಯನ್ ಸ್ಟೂಡೆಂಟ್ಗಳಿಗೆ ಮಾಡ್ತಾ ಇದ್ರು ಅನ್ನುವಂಥ ಒಂದು 3-4 ಭಯಗಳಿದಾವೆ ಸರ್. ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್? ಇದರಲ್ಲಿ ಕೂಡ ಒಂದು ಆಪ್ಷನ್ ಇದೆ ನಮ್ಮ ಹತ್ರ. MBBS ಅಲ್ಲಿ ಏನಾಗುತ್ತೆ ಅಂದರೆ 720ಕ್ಕೆ 650 660 ಮೇಲೆ ತಗೊಂಡ್ರೆ ಮಾತ್ರ ಫೀಸ್ ಸಿಗುತ್ತೆ. ಅದು ಬಿಟ್ಟರೆ ಮತ್ತೆ 12 ಲಕ್ಷ ಏನೋ ಸ್ಲ್ಯಾಬ್ಗಳಿದ್ದಾವೆ. ಮಿನಿಮಮ್ ನಿಮಗೆ 500 ಮೇಲೇ ಸ್ಕೋರ್ ಆಗಬೇಕು. ಏನಾದರೂ ನೀವು ಫ್ರೀ ಸೀಟು ಕಡಿಮೆ ಫೀಸಲ್ಲಿ ಸೀಟ್ ಹೋಗಬೇಕು ಅಂದರೆ ಅದು ಎಲ್ಲರಿಂದ ಆಗಲ್ಲ. ಅವಾಗ ಕಡಿಮೆ ಬಂದು ಆಕಸ್ಮಿಕ ನೀಟಲ್ಲಿ ಬರೀ ಎಲಿಜಿಬಲ್ ಆಗಿದ್ದಾರೆ. ಎಕ್ಸಾಂಪಲ್ SC ST OBC 113 ಮಾರ್ಕ್ಸ್ ಬಂದಿದೆ ಸಾಕು. ಜನರಲ್ ಅವ್ರಿಗೆ 144 ಬಂದರೆ ಸಾಕು. ಅಂಥವರು ಅಬ್ರಾಡ್ಗೆ ಹೋದ್ರೆ ಏನು ತೊಂದರೆ ಇಲ್ಲ. ಇಲ್ಲಿ ನಾವು ಇಷ್ಟೊಂದು ಬಂಡವಾಳ ಹಾಕೋಬಂದು ಹೊರಗಡೆ ಹೋದರೆ ನಮ್ಮ ಹತ್ರ ಒಂದು ಆಪ್ಷನ್ ಇದೆ. ತಿಮೋರ್ ಲೆಸ್ಟರ್ನ್ ಕಂಟ್ರಿಯಲ್ಲಿ ನಾವು ಒಂದು ಕಾಲೇಜ್ ಮಾಡಿದ್ದೀವಿ, ಗೌರ್ಮೆಂಟ್ ಕಾಲೇಜೇ. ನಾವು ಅದನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡು ಲಾಸ್ಟ್ ಇಯರ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಒಂದು 188 ಜನ ಮಕ್ಕಳು ಇಂಡಿಯನ್ಸ್ ಹೋಗ್ತಿದ್ದಾರೆ. ಈ ವರ್ಷ ಕೂಡ ಸುಮಾರು ಜನ ಮಕ್ಕಳು ಕನ್ನಡದಿಂದ ಅಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ನಾವು ಬರೀ 34 ಲಕ್ಷಕ್ಕೆ MBBS ಆಫರ್ ಮಾಡ್ತೀವಿ ಕಂಪ್ಲೀಟ್. ಬರೀ 34 ಲಕ್ಷ ನಾವು MBBS ಕಂಪ್ಲೀಟ್ 5.5 ವರ್ಷವರೆಗೂ 4.5 ವರ್ಷಕ್ಕೆ ನಾವು 34 ಲಕ್ಷ ಮಾಡ್ತೀವಿ. 1 ವರ್ಷ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಆ ಟೈಮಲ್ಲಿ ಸ್ಟೈಫಂಡ್ ಬರುತ್ತೆ, ದೇ ಕ್ಯಾನ್ ಮ್ಯಾನೇಜ್. ಆಮೇಲೆ ಇಲ್ಲಿದು ಏನಂತಂದರೆ ಇಂಡಿಯನ್ ಕರಿಕ್ಯುಲಮ್ ಇರುತ್ತೆ, ಅಂದರೆ ನಮ್ಮ ಏಮ್ಸ್ ಕರಿಕ್ಯುಲಮ್ ಇದೆ, ಅಲ್ಲಿ ನಾವು ಫಾಲೋ ಮಾಡ್ತಾ ಇದ್ದೀವಿ. ಇದನ್ನು ಬಹುಶಃ ನಮ್ಮ ಪೇರೆಂಟ್ಸ್ಗಳು ನಂಬಲಿಕ್ಕೆ ಅಸಾಧ್ಯ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮೆಡಿಕಲ್ ಕಲಿಯುವ ಸಂದರ್ಭ ತಾವು ಕೇವಲ 34 ಲಕ್ಷ ಅಂತ ಇದ್ದೀರಿ. ಇಲ್ಲ, ಆ ಥರ ಅಲ್ಲ, ಇನ್ನೂ ಕಮ್ಮಿಗೂ ಆಫರ್ ಇದೆ. ಈಗ ರಷ್ಯಾ ಚೈನಾಗ ಹೋದರೆ 18 ಲಕ್ಷ 19 ಲಕ್ಷ 20 ಲಕ್ಷಕ್ಕೆಲ್ಲೂ ಇದ್ದಾವೆ. ಅಲ್ಲಿ ಅದೊಂದು 6 ವರ್ಷದ ಕೋರ್ಸ್ ಇರುತ್ತೆ. ಆಮೇಲೆ ಅದು ಕರಿಕ್ಯುಲಮ್ ತುಂಬ ಏನಂದರೆ ಕಡಿಮೆ ಇದೆ. ಇಂಡಿಯನ್ ಇದಕ್ಕೆ ಮ್ಯಾಚ್ ಆಗಲ್ಲ. ಅವ್ರು ಬಂದು FMG ಎಕ್ಸಾಮ್ ಬರೆಯೋದು ತುಂಬ ಕಷ್ಟ ಇದೆ. ಪಾಸಿಂಗ್ ರೇಟ್ ತುಂಬ ಕಡಿಮೆ ಇದೆ. ಆಮೇಲೆ ಅಲ್ಲೇನಾಗುತ್ತೆ ಅಂತಂದರೆ ಕೋರ್ಸ್ ಮುಗಿದ ತಕ್ಷಣವೇ ವಾಪಸ್ ಬರಲೇಬೇಕು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಕೋರ್ಸ್ ಮುಗಿದ ಮೇಲೆ ಅವರು ಅಲ್ಲಿ ವರ್ಕ್ ಮಾಡಬಹುದು, ರಿಜಿಸ್ಟ್ರೇಷನ್ ಮಾಡಿ ಅಲ್ಲಿ ವರ್ಕ್ ಮಾಡೋದಕ್ಕೆ ಅವಕಾಶ ಇದೆ. ಆ ಕಂಟ್ರಿ ಅವ್ರಿಗೆ ಮಿನಿಮಮ್ ಒಂದು $3,000-4,000 ಸ್ಯಾಲ್ರಿ ಕೊಡ್ತಾರೆ. ಒಂದು 3 ಲಕ್ಷ ಸ್ಯಾಲ್ರಿ ಬರುತ್ತೆ. ಅವ್ರು ಪಾಸ್ ಆಗೋವರೆಗೂ ಅಲ್ಲಿ ವರ್ಕ್ ಮಾಡಬಹುದು. ಐಲ್ ಕಂಟ್ರಿ ಆಗಿದೆ ಆಗಿರೋದು ಇನ್ನೊಂದು. ಅಲ್ಲಿ ಈಗ UK ಯುರೋಪ್ ಕಡೆಯಿಂದ ಅವರಿಗೆಲ್ಲ MS ಮಾಡೋದಕ್ಕೆ ಕೂಡ ಸ್ಕಾಲರ್ಶಿಪ್ ಸ್ಕೀಮ್ಗಳಿದ್ದಾವೆ. ಅದರಲ್ಲಿ ಮಕ್ಕಳು ಸಿಲೆಕ್ಷನ್ ಆದರೆ ಆಕಸ್ಮಿಕ ಅವರು ಅಲ್ಲೇ ಹೋಗ್ಬಿಟ್ಟು ಅಲ್ಲೇ MD ಮಾಡಿಬಿಟ್ಟು USMLE ಅಂತ ಯುರೋಪ್ US ತಂದಿದ್ದೀನಿ ಎಕ್ಸಾಮ್. ಅದನ್ನು ಪಾಸ್ ಮಾಡಿ ಬಂದರೆ ಆಲ್ ಓವರ್ ವರ್ಲ್ಡ್ ಅವರು ಡಾಕ್ಟ್ರಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ಬಂದು ಎಕ್ಸಾಮ್ ಬರೆಯೋದು ಬೇಕು. ಅದು ಕೂಡ ಇದು ಎಲ್ಲ ಕೆಟಗರಿಯ ಮಕ್ಕಳಿಗೆ, ಎಲ್ಲ ಕೆಟಗರಿ ಬರೀ ನೀಟ್ ಎಲಿಜಿಬಲ್ ಆಗಿದ್ರೆ ಸಾಕು, ಆರಾಮಾಗಿ ಮಾಡ್ಬೋದು. ಈ ಥರ ಅವಕಾಶಗಳು ಸಾಕಷ್ಟು ಇದ್ದಾವೆ. ಅದನ್ನು ಉಪಯೋಗ ಮಾಡ್ಕೋಬೇಕಷ್ಟೇ. ಅಟ್ಲೀಸ್ಟ್ ಮಕ್ಕಳಲ್ಲಿಯೂ ಭಯ ಪಡಬೇಕಾಗಿಲ್ಲ. ಆಕಸ್ಮಿಕ ನೀಟ್ ಎಲಿಜಿಬಲ್ ಕೂಡ ಆದರೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಖಂಡಿತ ನಾವು ಅದಕ್ಕೆ ಗೈಡ್ ಮಾಡ್ತೀವಿ. ನಮ್ಮಲ್ಲಿ ಓದೋ ಮಕ್ಕಳಿಗೆ ಇದು 2 ಆಪ್ಷನ್. ಇವನ್ ಜರ್ಮನ್ ಬೇಕಾದ್ರೆ ಓದೋದಕ್ಕೆ ಹೋಗ್ಬೋದು, ಅಥವಾ ನಾನು ಡಾಕ್ಟರ್ ಆಗಲೇಬೇಕು ಅನ್ನೋರು ಕೂಡ ಅದನ್ನು ಈ ಒಂದು ಇದನ್ನು ಅವಕಾಶ. ನಮ್ಮ ಕಾಲೇಜಿನಲ್ಲಿ ಈಗ ಉತ್ತರ ಕರ್ನಾಟಕದ ಭಾಗದ ಮಕ್ಕಳು ಇದೆ ಸರ್. 120 ಜನ ಮಕ್ಕಳು ಉತ್ತರ ಕರ್ನಾಟಕದ ಇದ್ದಾರೆ. ಹೌದು, ಎಲ್ಲ ಬೆಂಗಳೂರು ಕೂಡ ಇದ್ದಾರೆ. ಈಗ ಪ್ರೆಸೆಂಟ್ 700 ಜನ ಮಕ್ಕಳು ನಮ್ಮ PU ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಎಷ್ಟು ವರ್ಷ ಕಾಲೇಜ್? ಇದು 3ನೇ ವರ್ಷ, ಇವಾಗ 3ನೇ ಬ್ಯಾಚ್ ಬರ್ತಾ ಇದೆ. 3ನೇ ವರ್ಷ. ಈಗ ಈ 700 ಜನ ಮಕ್ಕಳು. ಹೌದು, 2 ವರ್ಷದಲ್ಲಿ ನಾವು 700 ಜನ ಮಕ್ಕಳು. ಅಷ್ಟೊಂದು ಶೀಘ್ರವಾಗಿ ಸಾಹಸ ಅಥವಾ ಈ ಒಂದು ಫೀಲ್ಡ್ನಲ್ಲಿ ಅಪಾರ್ಚುನಿಟಿ ಸಿಗೋದು ತುಂಬ ಕಡಿಮೆ. ಫಸ್ಟು ನಮ್ಮದು ಪ್ಲಸ್ ಪಾಯಿಂಟ್ ಇಸ್ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಫೆಸಿಲಿಟೀಸ್ ವೈಸ್ ಮಕ್ಕಳಿಗೆ ನಾವು ಏನೂ ಕಂಪೇರ್ ಮಾಡಿಲ್ಲ. ಲ್ಯಾಬ್ ಇರ್ಬೋದು, ಕ್ಲಾಸ್ ರೂಮ್ ಇರ್ಬೋದು, ವರ್ಲ್ಡ್ ಕ್ಲಾಸ್ ಮಾಡಿದ್ವಿ. ಅದು ಫಸ್ಟ್ ಪಾಯಿಂಟ್. ಆಮೇಲೆ ಟೀಚರ್ಸ್ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಅಂತ ತೊಗೊಂಡಿದ್ದೀವಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ಬೋದು, ಸ್ಯಾಲ್ರಿ ಇಲ್ಲ, ಬಟ್ ದೇ ಆರ್ ಡೂಯಿಂಗ್ ಗುಡ್. ಮಕ್ಕಳು ಕೂಡ ತುಂಬ ಖುಷಿಯಾಗಿದ್ದಾರೆ. ವಿ ಆರ್ ಡೂಯಿಂಗ್ ವೆರಿ ಗುಡ್ ಅಕಾಡೆಮಿಕ್. ಥ್ಯಾಂಕ್ ಯು ಸರ್. ಓಕೆ ಸರ್, ನಮಸ್ಕಾರ. ಅದೇ ರೀತಿ ನಮ್ಮ ಇಂಡೋಗ್ಲೋ PU ಕಾಲೇಜ್ ಬೆಂಗಳೂರಲ್ಲಿ ಇನ್ನೊಂದು ಸ್ಕಾಲರ್ಶಿಪ್ ಅವಕಾಶ ಮಾಡಿದ್ದೀವಿ. ಯಾರು 625ಕ್ಕೆ 622 ಅಂಕಗಳ ಮೇಲೆ ತೊಗೊತಾರೆ ಅವ್ರಿಗೆ ಫ್ರೀ ಸೀಟ್ ಸಿಗುತ್ತೆ. ಫ್ರೀ ಸೀಟ್ ಇರುತ್ತೆ. ಲಾಸ್ಟ್ ಇಯರ್ ಕೂಡ ನಾವು ಲಾಸ್ಟ್ ಬ್ಯಾಚಲ್ಲಿ 37 ಮಕ್ಕಳಿಗೆ ಫ್ರೀ ಸೀಟ್ ಕೊಟ್ಟಿದ್ದೀವಿ. ಫ್ರೀಯಾಗಿ PUC ಕೊಟ್ಟಿದ್ದೀವಿ. ನಮ್ಮಲ್ಲಿ PCMB PCMC ಜೊತೆಗೆ ನೀಟು JEE ಮತ್ತು CET ಕೋಚಿಂಗ್ ಇರ್ತದೆ, ಮತ್ತು ನೀಟ್ ಲಾಂಗ್ ಟರ್ಮ್ ಕೂಡ ಕೋಚಿಂಗ್ ಮಾಡ್ತಾಯಿದ್ದೀವಿ. ಅದೇ ರೀತಿ ಕಾಮರ್ಸಲ್ಲಿ CEBA ಮತ್ತು SEBA ಇದೆ. ಅದ್ರ ಜೊತೆಗೆ CA ಫೌಂಡೇಶನ್ ಮತ್ತು IVM ಕೋರ್ಸ್ ಸರ್ಟಿಫಿಕೇಟ್ ಕೂಡ ನಮ್ಮಲ್ಲಿ ಕೊಡ್ತಾ ಇದ್ದೀವಿ. ಯಾರು ಆಸಕ್ತಿ ದಯವಿಟ್ಟು ಕಾಲೇಜ್ಗೆ ಭೇಟಿ ಮಾಡ್ಬೋದು. ಮತ್ತು ಇದು ಒಂದು ಡಿಫ್ರೆಂಟ್ ಕ್ಯಾಂಪಸ್. ನೀವು ಒಂದು ಸರಿ ವಿಸಿಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಬನ್ನಿ. ಸ್ನೇಹಿತರೆ, ಯಾರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕಾಯ್ತಾ ಇದ್ದೀರಿ, ಯಾರು ನಮ್ಮ ಮಕ್ಕಳನ್ನು ಹೊರಗಡೆ ದೇಶಕ್ಕೆ ಕಳಿಸಿದರೆ ಭಯ ಅಂತ ಇದ್ದೀರಿ, ಯಾರು ನಮ್ಮ ಮಕ್ಕಳು ಬಹಳಷ್ಟು ಕಡಿಮೆ ಪರ್ಸೆಂಟೇಜನ್ನು ಮಾಡಿದ್ದಾರೆ ಅವರ ಭವಿಷ್ಯ ಆಗ ಚಿಂತೆ ಮಾಡ್ತಾ ಇದ್ದೀರಿ, SSLC ಆದ ನಂತರ ಏನು ಮಾಡಬೇಕು ಅನ್ನೋ ಚಿಂತೆಯಲ್ಲಿದ್ದೀರಿ, ನಿಮ್ಮೆಲ್ಲರಿಗೂ ಒಂದು ವರದಾನವಾಗಿ
ಇಂಡೋ PU ಕಾಲೇಜು ಬೆಂಗಳೂರಿನಲ್ಲಿ ತಲೆ ಎತ್ತಿ ನಿಂತಿದೆ. ಉತ್ತರ ಕರ್ನಾಟಕ ಭಾಗದ 120ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಅತ್ಯುನ್ನತವಾದಂತಹ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಮತ್ತು ಬೆಂಗಳೂರಿನಲ್ಲಿಯೂ ಕೂಡ ಅನೇಕ ಜನ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಒಟ್ಟಾರೆ 700 ಜನ ಮಕ್ಕಳು ಇಲ್ಲಿ ಈ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡದಲ್ಲಿ ಶಿಕ್ಷಣವನ್ನು ಪಡೆದು ತಮ್ಮ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ಶಿಕ್ಷಣ ಎನ್ನುವುದಕ್ಕೆ ಹೆದರಬೇಡಿ, ದುಡ್ಡಿಗಾಗಿ ಅಥವಾ ಮತ್ತೊಂದಕ್ಕಾಗಿ ಇನ್ವೆಸ್ಟ್ಮೆಂಟ್ಗಾಗಿ ಹೆದರಬೇಡಿ. ಅದಕ್ಕೆ ಲೋನ್ ಸ್ಪೆಷಾಲಿಟಿಗಳು, ಬೇರೆ ಬೇರೆ ರೀತಿಯ ಅವಕಾಶಗಳನ್ನು PM ಗೌಡವರು ಮಾಡಿಕೊಡ್ತಾ ಇದ್ದಾರೆ. ಈ ಸುವರ್ಣ ಅವಕಾಶವನ್ನು ನೀವು ಏನಪ್ಪ ಅಂದ್ರೆ ಇದರ ಸದುಪಯೋಗನ ತಾವು ಪಡೆದುಕೊಳ್ಬೇಕು. ಇದು ಯಾವುದೋ ನಾವು ದುಡ್ಡು ಗಿಡ್ಡು ತೊಗೊಂಡು ಮಾಡಿದ್ದಲ್ಲ. ಸಂಘರ್ಷ ನ್ಯೂಸ್ ಯಾವತ್ತೂ ಕೂಡ ಬಡವರ ಪರವಾಗಿ, ನಿರ್ಗತಿಕರ ಪರವಾಗಿ ಅಥವಾ ಶೋಷಿತರ ಅಥವಾ ಬಡವ ಏನು ಈ ಎಜುಕೇಷನ್ಗೆ ಮತ್ತು ಬೇರೆ ಬೇರೆ ರೀತಿ ಸಂಬಂಧಪಟ್ಟಿದ್ದು ಅವರ ಪರವಾಗಿ ನ್ಯೂಸ್ ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರಿಗೆ ವಿಶೇಷವಾಗಿ ಇವರ ಕಾಲೇಜಿನ ಏನು ಸೌಲಭ್ಯಗಳದಾವ, ಏನು ಅಪಾರ್ಚುನಿಟಿಗಳದಾವ, ಅವಕಾಶಗಳದಾವ ಅದನ್ನು ಮುಟ್ಟಿಸ್ಲಿಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ. ಈ ಒಂದು ಏನು ಕಾಲೇಜಿನ ಮ್ಯಾನೇಜ್ಮೆಂಟ್ದಾಗಲಿ ಅಥವಾ ಚೇರ್ಮನ್ದಾಗಲಿ ಅಥವಾ ಎಲ್ಲ ರೀತಿಯ ಏನು ಫೋನ್ ನಂಬರ್ಗಳು ನಿಮ್ಗೆ ಸ್ಕ್ರೀನ್ ಮೇಲೆ ಬ್ಲಿಂಕ್ ಆಗ್ತಾ ಇರ್ತಾವೆ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿರಿ, ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಡ್ರಿ. ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಥ್ಯಾಂಕ್ ಯು.